ಕಡಲ ತೀರದಿಂದ 136 ಕಿಲೋಮೀಟರ್ ದೂರದಲ್ಲಿ ಭೂಕಂಪನ ಕೇಂದ್ರ ಬಿಂದು ಗುರುತಿಸಲಾಗಿದೆ. 18 ಕಿಲೋಮೀಟರ್ ಆಳದಲ್ಲಿ ಪ್ರಾಕೃತಿಕ ವಿಕೋಪ ಸಂಭವಿಸಿರೋದು. 8.7ರ ತೀವ್ರತೆಯ ಭೂಕಂಪನದ ಅನುಭವ ಆಗಿದೆ. ಮತ್ತಷ್ಟು ಹಾನಿಯ ಆತಂಕ ಕೂಡ ಇದೆ. 6.3 ಹಾಗೆ 6.9ರ ತೀವ್ರತೆಯಲ್ಲಿ ನಂತರದಲ್ಲಿ ಕಂಪನಗಳು ದಾಖಲಾಗಿದೆ. ಜಪಾನ್, ಹವಾಯಿ ದ್ವೀಪಗಳಲ್ಲೂ ಕೂಡ ಸುನಾಮಿಯ ಎಚ್ಚರಿಕೆಯನ್ನ ನೀಡಲಾಗಿದೆ. 3 ಮೀಟರ್ಗಳಷ್ಟು ಎತ್ತರದ ಅಲೆಗಳು ಅಪ್ಪಳಿಸುವ ಸೂಚನೆ ಇದೆ. ಅಮೆರಿಕ, ಕೆನಡಾ ಹಾಗೆ ಪಶ್ಚಿಮ ಕರಾವಳಿಯಲ್ಲೂ ಕೂಡ ಸುನಾಮಿಯ ಎಚ್ಚರಿಕೆ ನೀಡಲಾಗಿದೆ. ಇದರಿಂದ ದೂರದ ಪ್ರದೇಶ ಆಸ್ಟ್ರೇಲಿಯಾ ಹಾಗೆ ನ್ಯೂಜಿಲೆಂಡ್ನಲ್ಲೂ ಕೂಡ ಕಟ್ಟೆಚ್ಚರದ ಸಂದೇಶವನ್ನ ರವಾನೆ ಮಾಡಲಾಗಿದೆ. ರಷ್ಯಾದಲ್ಲಿ ಸಂಭವಿಸಿರುವ ಭೂಕಂಪನದ ಭೀಕರತೆಯ ದೃಶ್ಯ ಒಂದ್ ಕಡೆ ಗಮನಿಸಿದ್ದೀರಿ. ಕೇವಲ ರಷ್ಯಾ ಮಾತ್ರವಲ್ಲ, ಜಪಾನ್, ಹವಾಯಿ ದ್ವೀಪಗಳಲ್ಲೂ ಕೂಡ ಇದೀಗ ಸುನಾಮಿಯ ಎಚ್ಚರಿಕೆಯನ್ನ ನೀಡಲಾಗಿದೆ. 3 ಮೀಟರ್ಗಳಷ್ಟು ಎತ್ತರದವರೆಗೂ ಈ ಸುನಾಮಿಯ ಅಲೆಗಳು ಅಪ್ಪಳಿಸಬಹುದು ಅನ್ನೋ ಸೂಚನೆಯನ್ನ ನೀಡಲಾಗಿದೆ. ಅಮೆರಿಕ, ಕೆನಡಾ ಹಾಗೆ ಪಶ್ಚಿಮ ಕರಾವಳಿಯಲ್ಲೂ ಕೂಡ ಸುನಾಮಿಯ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇತ್ತ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ನಲ್ಲೂ ಕೂಡ ಅಲರ್ಟ್ ಸಂದೇಶ ರವಾನೆಯಾಗಿದೆ. ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಭೂಗರ್ಭ ಶಾಸ್ತ್ರಜ್ಞರಾದ ಪ್ರಕಾಶ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, 8.8 ಅಂದ್ರೆ ಬಹುಶಃ ವಿಶ್ವದ ಅತ್ಯಂತ ಪ್ರಬಲ ಭೂಕಂಪನಗಳ ಪೈಕಿ ಇದು ಒಂದು. ಎಸ್, ಇದು 4ನೇ ಅತಿ ಪ್ರಬಲ ಭೂಕಂಪ ಅಂತ ಹೇಳ್ಬೋದು. ಇದಕ್ಕೆ ಮುಂಚೆ 3 ದೊಡ್ಡ ಭೂಕಂಪಗಳು, 9.2 ಪ್ರಮಾಣದ ಭೂಕಂಪಗಳು ಹಿಂದೆ ಸುಮಾತ್ರ 2004, 1968 ಚಿಲಿ, 1905 ಅಲಾಸ್ಕಾದಲ್ಲಿ ಆಗಿದ್ದು. ಆಗಲೂ ಕೂಡ ದೊಡ್ಡ ಪ್ರಮಾಣದ ಸುನಾಮಿ ಅಲೆಗಳ ಸೃಷ್ಟಿಯಾಗಿತ್ತು. ಈಗಲೂ ಕೂಡ ಸುನಾಮಿ ಜನರೇಟ್ ಆಗಿದೆ. 10 ಅಡಿ ಎತ್ತರ, 3 ಮೀಟರ್ ಎತ್ತರದ ಅಲೆ. ಸೊ ಇದು ಒಂದು ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇದು ಆಕ್ಚುಲಿ ವರ್ಟಿಕಲ್ ಮೂವ್ಮೆಂಟ್ ಆಗಿಲ್ಲ ಅಂತ ಕಾಣಿಸುತ್ತೆ. ಇದು ಒಂದು ರೀತಿಯ ಇನ್ಕ್ಲೈನ್ ಮೂವ್ಮೆಂಟ್ ಆಗಿದೆ. ಸೊ ಇದು ಮೇಜರ್ ಸಬ್ಡಕ್ಷನ್ ಝೋನ್, ಪೆಸಿಫಿಕ್ ಪ್ಲೇಟ್ ಮತ್ತು ವೆಸ್ಟರ್ನ್ ಏಷ್ಯನ್ ಪ್ಲೇಟ್ ಎರಡೂ ಸಂಧಿಸುವ ಜಾಗ ಇದು. ಕೊಲಿಷನ್ ಝೋನ್. ಇಲ್ಲಿ 15 ದಿನಗಳ ಹಿಂದೆ ಒಂದು ಸಿಸ್ಮಿಕ್ ಕ್ರೈಸಿಸ್ ಜನರೇಟ್ ಆಗಿತ್ತು. 100 ಸಣ್ಣ ಪ್ರಮಾಣದ ಮತ್ತು ಮಧ್ಯಮ ಗಾತ್ರದ ಭೂಕಂಪಗಳಾಗಿದ್ದು. ಆಗಲೇ ಇದು ಮುಂದೆ ದೊಡ್ಡ ಪ್ರಮಾಣದ ಭೂಕಂಪಕ್ಕೆ ದಾರಿ ಮಾಡಿಕೊಡ್ಬೋದು ಅಂತ ನಾವು ಎಸ್ಟಿಮೇಟ್ ಮಾಡಿದ್ದು. ಅದೇ ಪ್ರಕಾರ ಇವತ್ತು ಬೆಳಿಗ್ಗೆ 5:14ಕ್ಕೆ 8.8 ಪ್ರಮಾಣದ ಭೂಕಂಪ ಆಗಿದೆ. ನಾನು ಇದನ್ನ 5:32 ನೋಟಿಸ್ ಮಾಡಿದೆ. ನಾನು ಎದ್ದ ತಕ್ಷಣ ಓಪನ್ ಮಾಡಿ ನೋಡಿದಾಗ ಇದು 8 ಅಂತ ರಿಪೋರ್ಟ್ ಮಾಡಿದ್ರು, 7.7 ಮಾಡಿದ್ರು. ಆಮೇಲೆ 8.8 ಅಂತ ಈಗ ಫೈನಲ್ ಆಗಿ ರಿವೈಸ್ ಮಾಡಿ ಫೈನಲೈಸ್ ಮಾಡಿದ್ದಾರೆ. ಆರಂಭದಲ್ಲಿ ಇದು 69 ಕಿಲೋಮೀಟರ್ ಆಳ ಅಂತ ಹೇಳಿದ್ರು. ಆಮೇಲೆ 19 ಕಿಲೋಮೀಟರ್ ರಿವೈಸ್ ಮಾಡಿದ್ರು. ಈಗ 20.69 ಕಿಲೋಮೀಟರ್ ಆಳದಲ್ಲಿ ಇದಾಗಿದೆ. ಸೊ ಇದು ಒಂದು ರೀತಿಯಲ್ಲಿ ಶಾಲೋ ಫೋಕಸ್ ಅರ್ಥಕ್ವೇಕ್ ಅಂತಾನೆ ಹೇಳ್ಬೋದು. ಇದು ಫೈನಲ್ ಅಲ್ಲ, ಒಂದೇ ಅಲ್ಲ. ಇದಾದ್ಮೇಲೆ 106, 6.5, 5.4, 5.7, 5 ಈ ರೀತಿಯ ಮಧ್ಯಮ ಗಾತ್ರದ ಆಫ್ಟರ್ ಶಾಕ್ಸ್ ಆಗಿವೆ. ಅವುಗಳ ಪರಿಣಾಮ ಕೂಡ ಇರುತ್ತೆ. ಇದೆಲ್ಲದರ ಪರಿಣಾಮವಾಗಿ 125 ಕಿಲೋಮೀಟರ್ ಪಶ್ಚಿಮಕ್ಕಿರತಕ್ಕಂಥ ಕಾಮ್ಚಟ್ಕಾ ಪೆನಿನ್ಸುಲಾದ ರಾಜಧಾನಿ ಏನಿದೆ, ಪೆಟ್ರೋವ್ಸ್ಕಾ ಕಾಮ್ಚಟ್ಕಿ ಎನ್ನುವ ನಗರ ನಾಶ ಆಗಿದೆ. ತುಂಬಾ ದೊಡ್ಡ ಡ್ಯಾಮೇಜ್ ಆಗಿದೆ. ಸೊ ಸುನಾಮಿಯಿಂದನೂ ಕೂಡ ಅದು ಡ್ಯಾಮೇಜ್ ಆಗುತ್ತೆ. ಸೊ ತುಂಬಾ ಭೀಕರ ಭೂಕಂಪ ಇದು ಅಂತ ಹೇಳ್ಬೋದು. ಸೊ ಇದು ವೆಸ್ಟ್ ಪೆಸಿಫಿಕ್ ನಲ್ಲಿ ಆಗಿದೆ. ಇದೇ ರೀತಿ ಸೌತ್ ಪೆಸಿಫಿಕ್ ನಲ್ಲಿ ಸೌತ್ ಆಫ್ ನ್ಯೂಜಿಲೆಂಡ್, ಸೌತ್ ಆಫ್ ಆಸ್ಟ್ರೇಲಿಯಾದಲ್ಲೂ ಕೂಡ ಒಂದು ಸಿಸ್ಮಿಕ್ ಕ್ರೈಸಿಸ್ ಡೆವಲಪ್ ಆಗ್ತಾ ಇದೆ. ಹಾಗೆ ನಮ್ಮ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಮತ್ತು ಬರ್ಮಾ ಮ್ಯಾಂಡಲೆ ಹಿಂದೆ ಆಗಿದ್ದ ಜಾಗದಲ್ಲೂ ಕೂಡ ಸಿಸ್ಮಿಕ್ ಆಕ್ಟಿವಿಟಿ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಸೊ ಈ ರೀತಿಯ ಸಿಸ್ಮಿಕ್ ಕ್ರೈಸಿಸ್ ಎಲ್ಲಾಗುತ್ತೋ ಅದಾದ್ಮೇಲೆ ಒಂದು 2-3-4 ವಾರಗಳಲ್ಲಿ ದೊಡ್ಡ ಭೂಕಂಪ ಈ ರೀತಿಯ +8 ಆಗುವ ಚಾನ್ಸ್ ಇರುತ್ತೆ. ಸೊ ಇದು ಪೆಸಿಫಿಕ್ ಮತ್ತು ಏಷ್ಯಾ ಪ್ಲೇಟ್ ಎರಡೂ ಸಂಧಿಸುವ ಜಾಗ. ಜೊತೆಗೆ ಇನ್ನೊಂದು ಆಸಕ್ತಿಕರದ ವಿಷಯ ಏನು ಅಂದ್ರೆ,
ಇದು ಆಗಿರೋದು ಸಮುದ್ರ ತಳದಲ್ಲಿ. ನೂರಾರು ಆಫ್ಟರ್ ಶಾಕ್ಸ್ ಆಗಿರೋದು ಕೂಡ ಸಮುದ್ರ ತಳದಲ್ಲಿ. ಆ ಸಮುದ್ರ ತಳದಲ್ಲಿ ಆದ ಭೂಕಂಪಗಳು ಎಷ್ಟು ವಾಲ್ಕ್ಯಾನಿಕ್ ಅರ್ಥಕ್ವೇಕ್ಸ್, ಇವೆಲ್ಲವೂ ಮೇಜರ್ ಎಲ್ಲವೂ ಟೆಕ್ಟಾನಿಕ್ ಅರ್ಥಕ್ವೇಕ್ಸ್. ಅವುಗಳ ಜೊತೆಗೆ ಸ್ವಲ್ಪ ವಾಲ್ಕ್ಯಾನಿಕ್ ಅರ್ಥಕ್ವೇಕ್ಸ್ ಕೂಡ ಆಗಿದ್ರೆ ಮ್ಯಾಗ್ಮಾ ಕೆಳದ ಮಟ್ಟದಿಂದ ಮೇಲ್ಮಟ್ಟಕ್ಕೆ ಏರಿ ಬರುತ್ತೆ. ಅದು ಹೊರಗಡೆ ಬಂದು ಸಮುದ್ರ ತಳದಲ್ಲಿ ಹರಡುತ್ತೆ. ಆಗ ಆ ನೀರು ಬಿಸಿಯಾಗಿ ಆವಿ ಜನರೇಟ್ ಆಗುತ್ತೆ. ಅದರಿಂದಾಗಿ ಸುತ್ತಮುತ್ತಲ ಪ್ರದೇಶದಲ್ಲಿ ಸ್ವಲ್ಪ ದೂರದಲ್ಲೂ ಕೂಡ ದೊಡ್ಡ ಮಳೆ, ದೊಡ್ಡ ಪ್ರವಾಹ ಆಗುವ ಚಾನ್ಸ್ ಇರುತ್ತೆ. ಅದು ವೆಸ್ಟ್ ಕೋಸ್ಟ್ ಆಫ್ ಕೆನಡಾ ಅಮೆರಿಕ ಆಗ್ಬೋದು, ಅಥವಾ ಕಾಮ್ಚಟ್ಕಾ ಅಥವಾ ಜಪಾನ್ನಲ್ಲಿ ಆಗ್ಬೋದು. ಸೊ ಇವೆಲ್ಲ ಬೆಳವಣಿಗೆಗಳಿಗೆ ಆ ದೇಶಗಳು ಸಿದ್ಧತೆ ಮಾಡ್ಕೊಬೇಕಾಗುತ್ತೆ. ಇದು ಕೇವಲ 10 ಅಡಿ ಎತ್ತರದ್ದಾದ್ರಿಂದ ಹೆಚ್ಚು ದೂರ ಇದು ಹೋಗಲ್ಲ. ಜಪಾನ್ ಮೂಲಕ ಇದು ಮ್ಯಾರಿಯನ್ನ, ಕುರೆಲ್ ಐಲ್ಯಾಂಡ್ ಬಂದು ಫಿಲಿಪೈನ್ಸ್ ಬಂದು ಎಂಡ್ ಆಗುತ್ತೆ. ಇನ್ನೂ ಹೆಚ್ಚಿನದಾಗಿದ್ರೆ 40-50 ಅಡಿ ಎತ್ತರದ ಅಲೆ ಆಗಿದ್ರೆ ಅದಿನ್ನೂ ಪಶ್ಚಿಮಕ್ಕೆ ಬಂದು ನಮ್ಮ ಥೈಲ್ಯಾಂಡ್ ಮತ್ತು ಇಂಡಿಯಾ ಕೂಡ ಬರೋ ಚಾನ್ಸ್ ಇರೋದು. ಈಗ ಪೂರ್ವಕ್ಕೆ ಹೋಗಿದೆ, ಪಶ್ಚಿಮ ತೀರ ಆಫ್ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ಗೆ ಇದು ಹೋಗಿದೆ. ಅದು ಎಲ್ಲೋ ಒಂದ್ ಕಡೆ ಎಂಡ್ ಆಗುತ್ತೆ. 10 ಅಡಿ ಅಲೆಗೆ ಹೆಚ್ಚು ದೂರ ಹೋಗುವ ಶಕ್ತಿ ಇರಲ್ಲ. ಆದ್ರೆ ಒಂದು ಆಸಕ್ತಿಕರ ವಿಷಯ ಅಂದ್ರೆ ದೊಡ್ಡ ಭೂಕಂಪ ಏನಿದೆ 8.8 ಪ್ರಮಾಣದ ಭೂಕಂಪ, ಇದರಲ್ಲಿ ಹತ್ರ ಸುಮಾರು 1000 ಆಟಮ್ ಬಾಂಬ್ಗಳಷ್ಟು ಶಕ್ತಿ ಬಿಡುಗಡೆ ಆಗಿದೆ. ಅಷ್ಟು ದೊಡ್ಡ ಪ್ರಮಾಣದ ಘಟನೆ ಇದು. ಸೊ ಇದರ ಹಾನಿಯ ಪರಿಣಾಮಗಳು ಮತ್ತಷ್ಟು ಭೀಕರ ಆಗೋ ಸಾಧ್ಯತೆಗಳಂತೂ ಇದೆ ಅಂತ ಹೇಳಿ. ಧನ್ಯವಾದ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಕಡಲ ತೀರದಿಂದ 136 ಕಿಲೋಮೀಟರ್ ದೂರದಲ್ಲಿ ಭೂಕಂಪನ ಕೇಂದ್ರ ಬಿಂದು ಗುರುತಿಸಲಾಗಿದೆ. 18 ಕಿಲೋಮೀಟರ್ ಆಳದಲ್ಲಿ ಪ್ರಾಕೃತಿಕ ವಿಕೋಪ ಸಂಭವಿಸಿರೋದು. 8.7ರ ತೀವ್ರತೆಯ ಭೂಕಂಪನದ ಅನುಭವ ಆಗಿದೆ. ಮತ್ತಷ್ಟು ಹಾನಿಯ ಆತಂಕ ಕೂಡ ಇದೆ. 6.3 ಹಾಗೆ 6.9ರ ತೀವ್ರತೆಯಲ್ಲಿ ನಂತರದಲ್ಲಿ ಕಂಪನಗಳು ದಾಖಲಾಗಿದೆ. ಜಪಾನ್, ಹವಾಯಿ ದ್ವೀಪಗಳಲ್ಲೂ ಕೂಡ ಸುನಾಮಿಯ ಎಚ್ಚರಿಕೆಯನ್ನ ನೀಡಲಾಗಿದೆ. 3 ಮೀಟರ್ಗಳಷ್ಟು ಎತ್ತರದ ಅಲೆಗಳು ಅಪ್ಪಳಿಸುವ ಸೂಚನೆ ಇದೆ. ಅಮೆರಿಕ, ಕೆನಡಾ ಹಾಗೆ ಪಶ್ಚಿಮ ಕರಾವಳಿಯಲ್ಲೂ ಕೂಡ ಸುನಾಮಿಯ ಎಚ್ಚರಿಕೆ ನೀಡಲಾಗಿದೆ. ಇದರಿಂದ ದೂರದ ಪ್ರದೇಶ ಆಸ್ಟ್ರೇಲಿಯಾ ಹಾಗೆ ನ್ಯೂಜಿಲೆಂಡ್ನಲ್ಲೂ ಕೂಡ ಕಟ್ಟೆಚ್ಚರದ ಸಂದೇಶವನ್ನ ರವಾನೆ ಮಾಡಲಾಗಿದೆ.